ನಮಸ್ಕಾರ ರೈತ ಬಾಂಧವರೇ, ನಾವು ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಾಗಿ ವ್ಯಾಸಂಗ ಮಾಡುತ್ತಿದ್ದೇವೆ. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಹುಲ್ಲು ಮಲ್ಚಿಂಗ್ ಪದ್ಧತಿಯನ್ನು ವಿವರಿಸುತ್ತಿದ್ದೇವೆ. ಹುಲ್ಲು ಮಲ್ಚಿಂಗ್ ಇದರ ಅರ್ಥವೆಂದರೆ ಭೂಮಿಯ ಮೇಲ್ಮೈ ಮೇಲೆ ಒಣ ಹುಲ್ಲು, ಭತ್ತದ ಬುಗ್ಗಿ, ಗೋಧಿ ಹುಲ್ಲು, ಜೋಳದ ಹುಲ್ಲು ಮೊದಲಾದ ಸಸ್ಯಾವಶಿಗಳನ್ನು ಹಾಸುವ ಕ್ರಮವನ್ನು ಹುಲ್ಲು ಮಲ್ಚಿಂಗ್ ಎನ್ನುತ್ತಾರೆ. ಹುಲ್ಲು ಮಲ್ಚಿಂಗ್ ಇದು ಯಾವ ಬೆಳೆಗಳಿಗೆ ಸೂಕ್ತವೆಂದರೆ ತರಕಾರಿ ಬೆಳೆಗಳಾದ ಟೊಮ್ಯಾಟೊ, ಮೆಣಸು, ಬದನೆ, ತೋಟಗಾರಿಕೆ ಬೆಳೆಗಳಾದ ಬಾಳೆ, ದ್ರಾಕ್ಷಿ, ಮಾವು ಹಾಗೂ ತೋಟಗಳು ಮತ್ತು ಸಾಲು ಬೆಳೆಗಳಿಗೆ ಸೂಕ್ತ. ಹುಲ್ಲಿನ ಮಲ್ಚಿಂಗ್ ಮಾಡಲು ಬೇಕಾದ ಸಾಮಗ್ರಿಗಳು: ಭತ್ತದ ಬುಗ್ಗಿ, ಗೋಧಿ ಹುಲ್ಲು, ಜೋಳ ಅಥವಾ ಸಜ್ಜೆ ಹುಲ್ಲು, ಒಣ ಎಲೆಗಳು, ಕಡಿದ ಬೆಳೆ ಅವಶೇಷಗಳು. ನಾವು ಭತ್ತದ ಬುಗ್ಗಿಯನ್ನು ಉಪಯೋಗಿಸಿ ಮಲ್ಚಿಂಗ್ ಮಾಡುತ್ತಿದ್ದೇವೆ. ಮಲ್ಚಿಂಗ್ ಮಾಡುವ ವಿಧಾನವೆಂದರೆ ಮೊದಲು ಭೂಮಿಯನ್ನು ಚೆನ್ನಾಗಿ ಸಿದ್ಧಪಡಿಸಬೇಕು. ಬೆಳೆ ಬಿತ್ತನೆ ಅಥವಾ ನಾಟಿಯ ನಂತರ ಅದನ್ನು ಬೆಳೆಸಬೇಕು. 5 ರಿಂದ 10 ಸೆಂಟಿಮೀಟರ್ ದಪ್ಪದಲ್ಲಿ ಹುಲ್ಲನ್ನು ಸಮವಾಗಿ ಹಾಸಬೇಕು. ಬೆಳೆ ಕಡ್ಡಿಗೆ ನೇರವಾಗಿ ಅಂಟದಂತೆ ನೋಡಿಕೊಳ್ಳಬೇಕು. ಹುಲ್ಲು ಮಲ್ಚಿಂಗ್ನಿಂದ ಆಗುವ ಲಾಭಗಳೆಂದರೆ ಕಳೆ ನಿಯಂತ್ರಣ, ಸೂರ್ಯನ ಬೆಳಕು ತಲುಪದಂತೆ ತಡೆಯುತ್ತದೆ. ನೀರಿನ ಸಂರಕ್ಷಣೆ, ಆವಿಷ್ಕರಣೆಯಿಂದ ನೀರಿನ ನಷ್ಟ ಕಡಿಮೆ ಆಗುತ್ತದೆ. ಬೆಳೆಯಲ್ಲಿ ಇಳುವರಿ ಹೆಚ್ಚಾಗುತ್ತದೆ. ಮಣ್ಣಿನ ಉಷ್ಣತೆ ನಿಯಂತ್ರಣ, ಬೇಸಿಗೆಯಲ್ಲಿ ತಂಪು ಮತ್ತು ಚಳಿಗಾಲದಲ್ಲಿ ಉಷ್ಣದ ನಿಯಂತ್ರಣವಾಗುತ್ತದೆ. ಮಣ್ಣಿನ ಜೀವಿಗಳ ವೃದ್ಧಿ, ಎರ್ಮುಗಳು ಮತ್ತು ಸೂಕ್ಷ್ಮಜೀವಿಗಳಿಗೆ ಅನುಕೂಲ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.